ಶಿಕ್ಷಣಕ್ಕಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಶೂ ಭಾಗ್ಯವನ್ನು 331 ಶಾಲೆಗಳಲ್ಲಿ ಇನ್ನೂ ಕೂಡ ಕೊಟ್ಟಿಲ್ಲ. ಶಾಲೆಯ ಮುಗಿಯುವ ಹಂತದಲ್ಲಿದ್ದರೂ ಕೂಡ ಇವತ್ತು ಶಾಲೆಗೆ ಮಕ್ಕಳಿಗೆ ಬರ್ತಕ್ಕಂಥ ಅನುದಾನವನ್ನು ಕುಂಠಿತಗೊಳಿಸುವಂಥ ವ್ಯವಸ್ಥೆಯಲ್ಲಿ ಏನು DDPI ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಇರ್ತಕ್ಕಂಥ ಶಾಸಕರು ಕೂಡ ಇದರಲ್ಲಿ ವೈಫಲ್ಯ ಕಾಣ್ತಾ ಇದೆ. ಕೂಡಲೇ ಇವರೆಲ್ಲ ಸಾರ್ವಜನಿಕರಿಗೆ ಏನು ಶಿಕ್ಷಣದಲ್ಲಿ ಕ್ರಾಂತಿಕಾರಿಯನ್ನು ಮಾಡಬೇಕಾದ್ರೆ ಇವತ್ತು ಮಕ್ಕಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇವತ್ತು ಶೂ ಭಾಗ್ಯದಲ್ಲಿ ಎಷ್ಟು ಅನ್ಯಾಯ ಆಗಿದೆಪ್ಪ ಅಂದರೆ ಇವತ್ತು ಶಾಲೆ ಮುಗಿಯುವ ಹಂತದಲ್ಲಿದೆ, ಇನ್ನೂ ಕೂಡ ಕೊಟ್ಟಿಲ್ಲ ಶೂ ಭಾಗ್ಯದ. ಇದು ಎಷ್ಟರ ಮಟ್ಟಿಗೆ ಸರಿ? ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾವುಗಳು ಮಕ್ಕಳಿಗೆ ಬರ್ತಕ್ಕಂಥ ಶೂ ಭಾಗ್ಯದ ಅನುದಾನದ ಅಡಿಯಲ್ಲಿ ಕೂಡಲೇ ಅನುದಾನ ಬಿಡುಗಡೆ ಮಾಡಿ ಅವ್ರಿಗೆ ಶೂ ಅನ್ನು ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾವೆ. ಹಾವೇರಿ ಜಿಲ್ಲೆಯ ಬಹಳಷ್ಟು ಶಾಲೆಗಳಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 2022 ಸಾಲಿನ ಶೂ ಆ್ಯಂಡ್ ಸಾಕ್ಸ್ಗಳನ್ನ ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಇನ್ನೂ ಕೆಲವು ಶಾಲೆಗಳಲ್ಲಿ ಖರೀದಿ ಪ್ರಕ್ರಿಯೆಯನ್ನು ನಡೆದಿದ್ದು ಒಂದು ವಾರದೊಳಗಾಗಿ ಅವರಿಗೆ ಕೂಡ ಒಳ್ಳೆಯ ಗುಣಮಟ್ಟದ ಶೂ ಆ್ಯಂಡ್ ಸಾಕ್ಸನ್ನು ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡಲಿಕ್ಕೆ ತಿಳಿಸಲಾಗಿದೆ. ಈ ಕುರಿತು ಎಲ್ಲ BEOವರೆಗೂ ಮತ್ತು ಮುಖ್ಯೋಪಾಧ್ಯಾಯರು ಆ ಖರೀದಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಆದಷ್ಟು ಬೇಗನೆ ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತಾರೆ.